ನೂರಾರು ಜನ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು ತಿಳ್ಕೊಂಡಿರ್ತಕ್ಕಂಥ ಗೂಂಡಾಗಳು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಮೊಟ್ಟೆ ಕಲ್ಲು ತರಕಾರಿ ಅಂದಂಗೆ ಎಸಿತಾ ನಿಂತಿದ್ದಾರೆ. ಸ್ನೇಹಿತರೆ ನಮಸ್ತೆ, ಜನರಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ್ಲಮಾಟಳ್ಳಿ. ಮಹುವಾ ಮೊಯಿತ್ರಾ ಪಶ್ಚಿಮ ಬಂಗಾಳದ ಬಹಳ ಪ್ರಭಾವಶಾಲಿ ರಾಜಕಾರಣಿ ಅಂತ ಹೇಳ್ಬೋದು. TMCಯ ಸಂಸದೆ. ಇತ್ತೀಚೆಗೆ 2023ನೇ ಇಸ್ವಿಲಿ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಅದು ಯಾವ ಕಾರಣಕ್ಕೆ ಅಂತ ಆಮೇಲೆ ಮಾತಾಡೋಣಂತೆ. ಇವತ್ತು ಭಾಳ ದೊಡ್ಡ ಸೆನ್ಸೇಷನ್ ಏನು ಅಂತಂದರೆ, ಮಹುವಾ ಮೊಯಿತ್ರಾ ಅಂತಕ್ಕಂಥ ಒಬ್ಬ ರಾಜಕಾರಣಿಯ ಮನೆ ಮೇಲೆ ಬಿಜೆಪಿಯ ಕಾರ್ಯಕರ್ತರು ಅಂತ ಹೇಳಿಕೊಳ್ಳಲಾಗಿರ್ತಕ್ಕಂಥ ಜನ ಹೋಗಿ ಹಲ್ಲೆ ಮಾಡ್ತಾ ಇದ್ದಾರೆ. ಮೊಟ್ಟೆ ಕಲ್ಲು ತರಕಾರಿ ಅಂದಂಗೆ ಎಸಿತಾ ನಿಂತಿದ್ದಾರೆ. ನೀವು ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ವಿಡಿಯೋ ನೋಡ್ಬೋದು, ಯಾವ ರೀತಿ ಹಲ್ಲೆ ಆಗ್ತಾ ಇದೆ, ಯಾವ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ಇನ್ನೂ ಕೂಡ ನೀವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಅಲ್ಲೇ ಪಕ್ಕದಲ್ಲೇ ಪೊಲೀಸ್ನವರು ಗಟ್ಟಿ ಬಂಡೆ ಕಲ್ಲು ನಿಂತಿದ್ದಾರೆ. ಮಹುವಾ ಮೊಯಿತ್ರಾ ಅವರು ತಪ್ಪಿದೆಯಾ ಸರಿ ಇದೆಯಾ ಅದೆಲ್ಲ ಬೇರೆ ವಿಚಾರ. ಆದರೆ ಒಂದು ದೊಡ್ಡ ಗುಂಪು ಸೇರ್ಕೊಂಡು ಒಂದು ಮನೆಯ ಮೇಲೆ ದಾಳಿ ಮಾಡ್ತದೆ ಅಂತಂದಾಗ ಪೊಲೀಸ್ನವರು ಸುಮ್ಮನೆ ನಿಂತಿರೋದಿದೆಯಲ್ಲ, ಅದು ಈ ಪ್ರಜಾಪ್ರಭುತ್ವದ ಭಾಳ ದೊಡ್ಡ ವ್ಯಂಗ್ಯವಾಗಿ ಕಾಣಿಸುತ್ತೆ. ಬಿಜೆಪಿ ಸರ್ಕಾರ ಬಂದಿರ್ಬೋದು, ಈಗ ಅಲ್ಲಿ TMC ಸರ್ಕಾರ ಹೋಗಿರ್ಬೋದು, ಆದರೆ ಈ ಗೂಂಡಾಗಿರಿಯ ಮಹಾನ್ ದರ್ಶನ ಕಾಣಿಸ್ತದೆ ಈ ಬಿಜೆಪಿ ಸರ್ಕಾರ. ಅದನ್ನು ಮಾತ್ರ ಯಾರು ಕೂಡ ಸಹಿಸಲೇಬಾರದು. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ನೆಮ್ಮದಿನೇ ಇಲ್ಲ. ಆಕ್ಚುಲಿ ಪಶ್ಚಿಮ ಬಂಗಾಳದ ಜನ TMC ಇಂದ ನೆಮ್ಮದಿ ಬಯಸಿದ್ರು. TMC ಅವರು ಗೂಂಡಾಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು, ಅಥವಾ TMC ಅವರು ಕೂಡ ಹಂಗೆ ನಡ್ಕೊಂತ ಇರೋದು ಅಂತ ಕಾಣುತ್ತೆ. ಆದರೆ ಬದಲಾಗೋಯ್ತಲ್ಲ, ಈಗ ಬಿಜೆಪಿ ಸರ್ಕಾರ ಬಂದಿದೆ ಅಲ್ಲಿಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರವೂ ಕೂಡ ಹೀಗೆ ದಾಳಿಗಳ ಮೇಲೆ ದಾಳಿ, ಬಿಜೆಪಿ ಕಾರ್ಯಕರ್ತರಿಗಂತೂ ಕುಲ್ಲ ಬಿಟ್ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಮಹುವಾ ಮೊಯಿತ್ರಾ ಹೇಳ್ತಾ ಇದ್ದಾರೆ, ಅಲ್ಲಿ DIG ಆಗಿರತಕ್ಕಂತಹ ಗುಪ್ತಾ ಅವರಿಗೆ ಫೋನ್ ಮಾಡಿ ಫೋನ್ ತೆಗಿತಾ ಇಲ್ಲ. ಆದರೆ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ನಮಗೆ ರಕ್ಷಣೆ ಕೊಡದೇ ಇರತಕ್ಕಂಥದ್ದು ನಿಮ್ಮ ದೊಡ್ಡ ವೈಫಲ್ಯ ಆಗತ್ತೆ ಅಂತೇಳಿ ಬಹಳ ಗಟ್ಟಿಗಿತ್ತಿಯಾದಂತಹ ಮಹುವಾ ಮೊಯಿತ್ರಾ ಆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಿರ್ತಕ್ಕಂಥ ದೃಶ್ಯ ನಿಜಕ್ಕೂ ಕೂಡ ನಮ್ಮ ದೇಶದಲ್ಲಿ ಬಹಳ ಕಾಲ ಉಳಿತಕ್ಕಂಥ ದೃಶ್ಯಾವಳಿ ಆಗಲಾಗಿದೆ. ಇದೆಲ್ಲ ಬಹಳ ದುರಂತದ ವಿಚಾರ. ಇದು ಈಗಾಗಿದ್ದಲ್ಲ, ಗೋಧರಾ ಹತ್ಯಾಕಾಂಡದಲ್ಲೂ ಕೂಡ ಪೊಲೀಸ್ನವರು ಬರ್ಬೋದು, 2 ಗಂಟೆ ತಡವಾಗಿ ಬರ್ತಾರೆ, 3 ಗಂಟೆ ತಡವಾಗಿ ಬರ್ತಾರೆ. ಕೇವಲ ಈ ತಡವಾಗಿ ಬರ್ತಕ್ಕಂಥ ಪೊಲೀಸ್ನರಾಗಿರ್ಬೋದು, ಸೈನ್ಯ ಆಗಿರ್ಬೋದು, ತಡವಾಗಿ ಬರ್ತಕ್ಕಂತಹ ಈ ರಾಜಕಾರಣ ಇದೆಯಲ್ಲ, 1 ಗಂಟೆಗೆ ಬರೋರು 3 ಗಂಟೆಗೆ ಬರ್ತಾರೆ, 10 ಗಂಟೆಗೆ ಬರೋರು 12 ಗಂಟೆಗೆ ಬರ್ತಾರೆ. ಪೊಲೀಸರು ಬರಲ್ಲ ಅಂತಲ್ಲ, ಬರ್ತಾರೆ. 2 ಗಂಟೆ 3 ಗಂಟೆ ತಡವಾಗಿ ಬರ್ತಕ್ಕಂಥ ರಾಜಕಾರಣ ಇದೆಯಲ್ಲ, ಇದು ಬಿಜೆಪಿ ನಡೆಸ್ಕೊಂಡು ಬಂದಿರತಕ್ಕಂಥ ಬಹಳ ದೊಡ್ಡ ರಾಜಕಾರಣ. ಗೋಧರಾ ಹತ್ಯಾಕಾಂಡ ನಡೆಯುವಾಗ ಗುಜರಾತ್ ಅಲ್ಲಿ ಏನಾಯ್ತು? ಪೊಲೀಸ್ನರು ಯಾವಾಗ ಬರಬೇಕಾಗಿತ್ತು, ಯಾವಾಗ ಬಂದ್ರು? ನೀವು ಒಂದು ಸ್ವಲ್ಪ ದಿವಸ ಅಲ್ಲಿ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಹೋಗ್ಬಿಡಿ, ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಮೋದಿ ಅವರು ಯಾರಿಗೆ ಸೂಚನೆ ಕೊಟ್ಟಿದ್ರು? ಇದೇ ರೀತಿ ಮಹುವಾ ಮೊಯಿತ್ರಾ ಮೇಲೆ ದಾಳಿ ಆಗ್ಬೇಕಾದ್ರೂ ಕೂಡ ಅಲ್ಲಿ DIG ಆಗಿರ್ತಕ್ಕಂತಹ ಗುಪ್ತಾ ಅನ್ನೋರು ಗಂಟೆಗಟ್ಟಲೆ ಆದ್ರೂ ಕೂಡ ಒಬ್ಬ ಸಂಸದೆ, ಉಚ್ಚಾಟಿತ ಸಂಸದೆಯ ಮನೆ ಮೇಲೆ ದಾಳಿ ಆಗಬೇಕಾದ್ರೆ ಅಲ್ಲಿಗೆ ಬರಲ್ಲ ಅಂತಂದು ಏನರ್ಥ? ಅಲ್ಲಿ ಸ್ಥಳೀಯ ಪೊಲೀಸ್ನವ್ರು ಬಂದು ನಿಂತ್ಕೊಂಡಿದ್ದರು ಕೂಡ ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ಕಾಣಿಸುತ್ತೆ, ಆ ಪೊಲೀಸ್ನವ್ರು ಅಲ್ಲೇ ನಿಂತಿದ್ದಾರೆ. ಪೊಲೀಸ್ ನಿಂತಿದ್ದಂಗೆನೆ ಆ ಮನೆಯ ಮೇಲೆ ಮೊಟ್ಟೆ ಕಲ್ಲು ತರಕಾರಿ ಮೇಲೆ ದಾಳಿ ಆಗ್ತಾ ಇದೆ. ದಾಳಿ ಮಾಡ್ತಾ ಈ ಪೊಲೀಸ್ನವ್ರು ಇದ್ದಿದ್ದಕ್ಕೆ ಜನಕ್ಕೆ ಭಯ ಏನ್ ಬಂತು? ಆಗ್ಲಿ ಪೊಲೀಸ್ ಒಂದ್ ಕಡೆ ಹೋಗ್ಲಿ, ಆ ಪೊಲೀಸ್ ಜೊತೆಗೆ ಆ CRPF ತುಕಡಿ ಅಂತಂದ್ರೆ ನಮ್ಮ ದೇಶದಲ್ಲಿ ಜನ ಇವತ್ತು ಕೂಡ ನಡುತ್ತಾರೆ. ಒಂದು ಮಾರ್ಚ್ ಹೊರಟರು ಅಂತ ಹೇಳುತ್ತೆ, ಅವರು ನಡ್ಕೊಂಡು ಹೋಗ್ತಾ ಇರೋ ಒಂದು ಪಥಸಂಚಲನ ಮಾಡೋದು ಕೂಡ ಜನ ಎದುರಿ ಮೂಲೆ ಸೇರ್ಕೊಂತಾರೆ. ಇವತ್ತೇನು ಮಾಡೋದು ಬೇಡಪ್ಪ, ಇವತ್ತೇನು ಅಪಾಯಗಳು ಮಾಡ್ಕೊಳ್ಳೋದು ಬೇಡ, ಯಾಕೆಂದ್ರೆ CRPF ಇದೆ ಅಂತ CRPF ಕೂಡ ಮಹುವಾ ಮೊಯಿತ್ರಾ ಮನೆ ಮುಂದೆ ಬಹಳ ತುಂಬಾ ಅಸಹಾಯಕವಾಗಿ ನಿಂತುಬಿಟ್ಟಿದೆ. ಅಲ್ಲಿಗೆ ಇನ್ಯಾವ ರೀತಿ ಅರಾಜಕದಲ್ಲಿ ತಾಂಡವಾಡ್ತಾ ಇರ್ಬೋದು ಲೆಕ್ಕ ಹಾಕಿ ನೀವೇನೆ. ಇದೆಲ್ಲ ನೋಡ್ತಾ ಹೋದ್ರೆ ಯಾಕಿಂಗ್ ಆಗ್ತದೆ ಮಹುವಾ ಮೊಯಿತ್ರಾ ಮೇಲೆ ಅಂತಂದ್ರೆ, ಪಶ್ಚಿಮ ಬಂಗಾಳದ ರಾಜಕಾರಣದ ಈಗಿನ ಕಾಲದ ಚಿತ್ರಣ ಸಿಗ್ತಾ ಹೋಗುತ್ತೆ. TMC ಇದೆಯಲ್ಲ, ತೃಣಮೂಲ ಕಾಂಗ್ರೆಸ್ ಇತ್ತೀಚೆಗೆ ಚಿಂದಿ ಚಿತ್ರಣ ಆಗೋಗಿದೆ. ಅಲ್ಲಿರ್ತಕ್ಕಂಥ 20 ಸಂಸದರುಗಳು ಸಾರಾಸಗಟ್ಟಾಗಿ ಯಾವುದೋ ಒಂದು ನಾಮಕಾವಸ್ಥೆ ಅಂದಿದ್ರೆ ಹೆಸರೇ ಇಲ್ಲದೆ ಇರತಕ್ಕಂಥ ಒಂದು ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು ಹೋಗಿ. ಅಲ್ಲಿ ಈ ಮಹುವಾ ಮೊಯಿತ್ರಾ ಮಾತ್ರ ಗಟ್ಟಿಯಾಗಿ ಈ TMC ಜೊತೆ ನಿಂತ್ಕೊಂಡ್ಬಿಟ್ರು, ಮಮತಾ ಬ್ಯಾನರ್ಜಿ ಜೊತೆ. ಅದನ್ನ ಬಿಜೆಪಿಯವರಿಗೆ ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಆಗಲೇ ಇಲ್ಲ. ಮಹುವಾ ಮೊಯಿತ್ರಾ ಇದಾರಲ್ಲ, ಅದಂತ ಸಾಮಾನ್ಯ ಗಿತ್ತಿ ಅಲ್ಲ. ವಿದೇಶದಲ್ಲಿ ತುಂಬಾ ಅತ್ಯುತ್ತಮವಾಗಿ ಓದ್ಕೊಂಡು ಬಂದಿರತಕ್ಕಂಥವ್ರು. ಅಲ್ಲಿಂದ ಬಂದವರು ಸೀದಾ ಕಾಂಗ್ರೆಸ್ಗೆ ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ಲಿ ಬಹಳ ಆಕ್ಟಿವ್ ಆಗಿದ್ದಂಥವ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಬೇಸೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ 2010ನೇ ಇಸ್ವಿಯಲ್ಲಿ ಮಹುವಾ ಮೊಯಿತ್ರಾ TMCಗೆ ಸೇರ್ಕೊಂತಾರೆ. TMCಗೆ ಸೇರ್ಕೊಂಡ ನಂತರ ಅಲ್ಲಿಂದ ಅವರು ಇಮಿಡಿಯೇಟ್ ಆಗಿ 2 ಬಾರಿ ಶಾಸಕರು ಕೂಡ ಆಗ್ತಾರೆ, MLA ಆಗ್ತಾರೆ, ಆಮೇಲೆ ಸಂಸದೆ ಆಗ್ತಾರೆ. ಆಮೇಲೆ ಸಂಸದೆ ಆದ ನಂತರ ಫ್ಯಾಸಿಸಂನ 7 ಮುಖಗಳು ಅಂತಕ್ಕಂಥ
ಒಂದು ಭಾಷಣವನ್ನು ಸಂಸತ್ತಲ್ಲಿ ಮಾಡ್ತಾರೆ. ನಿಮಗೆ ವಿಡಿಯೋ ಸಿಗುತ್ತೆ, ನಿಮಗೆ ಯೂಟ್ಯೂಬಲ್ಲಿ ಚೆಕ್ ಮಾಡೋದು ಸಿಗುತ್ತೆ. ಒಂದ್ಸರಿ ಕೇಳಿ ನೋಡಿ ಮಹುವಾ ಮೊಹಿತ್ ಅವರ ಶಕ್ತಿ ಎಷ್ಟು ಅಂತೇಳಿ. ಒಳ್ಳೆ ಸಂಸದೀಯ ಪಟ್ಟು ಅಂತ ಸಂಸದೀಯ ಪಟ್ಟು ಒಂದು ಆರೋಪ ಬರುತ್ತೆ ಅವ್ರ ಮೇಲೆ. ಏನು ಆರೋಪ ಅಂತಂದ್ರೆ, ಮಹುವಾ ಮೊಹಿತ್ ಏನೇ ಪ್ರಶ್ನೆ ಕೇಳಬೇಕು ಅನ್ನೋ ಕಾರಣಕ್ಕೆ ಪ್ರಶ್ನೆಗಳು ಕೇಳ್ತಾರಲ್ಲ, ಆ ಪ್ರಶ್ನೆ ಕೇಳೋದಕ್ಕೆ ಇವರು ದುಬೈಯಿಂದ ದುಡ್ಡು ಇಸ್ಕೊಂಡು ಇವರು ಸಂಸತ್ತಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇವ್ರ ಮೇಲೆ ಆರೋಪ ಬರುತ್ತೆ. ಅದ್ಯಾರೋ ಆರೋಪ ಮಾಡಿದ್ರು, ಅವ್ರ ಹೆಸರೇನು ಬೇರೆ ಇದೆ. ಆರೋಪ ಮಾಡಿದ ನಂತರ ಒಂದು ತನಿಖೆ ಕೂರಿಸಿದ ನಂತರದಲ್ಲಿ 2023ರಲ್ಲಿ ನೈತಿಕ ಕಮಿಟಿ ಅಂತ ಏನೋ ಒಂದು ಇದೆಯಂತೆ ಸಂಸತ್ತಲ್ಲಿ. ಆ ಕಮಿಟಿ ಇವರು 2023ನೇ ಇಸ್ವಿಯಲ್ಲಿ ಡಿಸೆಂಬರ್ 3ನೇ ತಾರೀಕು ಇವರನ್ನ ಉಚ್ಚಾಟನೆ ಮಾಡಾಗುತ್ತೆ. ಅಲ್ಲಿಗೆ TMCಯ ಒಂದು ಅರ್ಧ ಬಲವನ್ನು ಕಡ್ದಂಗೆ. TMC ಹೆಂಗಿದೆ ಅಂತಂದ್ರೆ ಅರ್ಧ ಮಮತಾ ಬ್ಯಾನರ್ಜಿ ಅಂತಿದೆ, ಅರ್ಧ ಮಹುವಾ ಮೊಹಿತ್ ಅನ್ನಂಗಿತ್ತು. ಆದರೆ ಮಹುವಾ ಮೊಹಿತ್ ಅವ್ರನ್ನ ಬಲವನ್ನು ಕುಂದಿಸ್ತಾ ಇವತ್ತಿಗೆ ಯಾವ ಲೆವೆಲಿಗೆ ಬಂದಿದ್ದಾರೆ ಅಂತಂದ್ರೆ, ಒಂದು ಹೆಣ್ಣು ಮಗಳು ಮನೇಲಿ ಇರ್ತಕ್ಕಂಥದ್ದು ಏನೋ ಒಬ್ಬ ಪಾರ್ಟಿ ಮೀಟಿಂಗ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಅಲ್ಲಿ ಸಾವಿರಾರು ಜನ BJPಯ ಕಾರ್ಯಕರ್ತರು ತಿಳ್ಕೊಂಡಿರ್ತಕ್ಕಂಥ ಗೂಂಡಾಗಳು ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ಆ ಹಲ್ಲೆ ಮಾಡೋದು ಹಿಂದ್ಗಡೆ ಯಾವ ಉದ್ದೇಶ ಇದ್ದಿರ್ಬೋದು? ಪಿಕ್ಚರು ಕ್ಲಿಯರ್ ಆಗಿದೆ. BJP ಪಶ್ಚಿಮ ಬಂಗಾಳವನ್ನು ಕೂಡ ನರಕ ಸದೃಶ ಮಾಡೋಕ್ಕೆ ತಯಾರಾಗಿದೆ ಅಂತ ಅರ್ಥ ಅಲ್ಲಿಗೆ. ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ, ಸೈನ್ಯದ ವ್ಯವಸ್ಥೆ ಇಲ್ವಾ, ಕಾನೂನು ಇಲ್ವಾ, ಸುವ್ಯವಸ್ಥೆ ಇಲ್ವಾ? ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವತ್ತು ನಂಬಿಕೆ ಬರುತ್ತೆ BJP ಅವರಿಗೆ? ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಅವರಿಗೆ ನಿಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು ಅಥವಾ ಮಹುವಾ ಮೊಹಿತ್ ಏನಾದ್ರು ತಪ್ಪೇ ಮಾಡಿದ್ರು ಅನ್ನಂಗಿದ್ರೆ ನೀವು ಪೊಲೀಸ್ ಕೇಸ್ ಕೊಡಿ. ಇಡೀ ವ್ಯವಸ್ಥೆ ನಿಮ್ಮ ಕೈಲಿದೆ. ವ್ಯವಸ್ಥೆ ಕೈಲಿ ಇಟ್ಕೊಂಡು ನೀವು ಹೋಗಿ ಆ ಹಾದಿ ಬೀದಿಲಿ ಹೋಗ್ತಕ್ಕಂಥ ಗೂಂಡಾಗಳ ಕೈಲಿ ನೀವು ಹಲ್ಲೆ ಮಾಡಿಸ್ತೀರಾ ಅಂತಂದ್ರೆ ನಿಮಗಿಂತ ನಾಚಿಕೆ ಕೆಟ್ಟಂಥ ಸ್ಥಿತಿ ಬೇರೆ ಇಲ್ಲ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ BJP ತುಂಬಾ ಗಂಭೀರವಾಗಿ ಮೇಲೆ ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಆಗಿರ್ಬೋದು, ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಇನ್ಯಾವುದೇ ಪಕ್ಷಗಳಾಗಿರ್ಬೋದು, ಒಂದಷ್ಟು ಈ ವಿಚಾರಗಳಲ್ಲಿ ಸೂಕ್ಷ್ಮತೆ ನಡ್ಕೊಂತವೆ. ಆದರೆ BJPಗೆ ಮಾತ್ರ ಯಾವ ಹಿಡಿತಾವು ಕೂಡ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇಡೀ ರಾಜ್ಯ ಭಾಳ ಸಂದಿಗ್ಧ ಪರಿಸ್ಥಿತಿ. ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಈಗ ಇರ್ತಕ್ಕಂಥ ಯೂತ್ಸ್ಗಳು ಹೆಂಗೆ ನಡ್ಕತಾ ಇದೆ ಅಂತ ಯೋಚನೆ ಮಾಡೋದೇ ಕಷ್ಟ ಆಗ್ತದೆ. ಇಂಥ ಕಾಲದಲ್ಲಿ ಪೊಲೀಸ್ನವರು ಕೂಡ ಅವ್ರನ್ನ ಬಿಡಿಬೀಸಾಗಿ ಬಿಟ್ಬಿಟ್ರೆ ಇವರು ಗೂಂಡಾಗಳ ರಾಜ್ಯ ಮಾಡಿದ್ರೆ ಇನ್ಯಾವ ರಾಜ್ಯ ಮಾಡಕ್ಕೆ ಹೋಗ್ತಾರೆ? ಪಶ್ಚಿಮ ಬಂಗಾಳಕ್ಕೆ ದೊಡ್ಡ ಘನತೆ ಇದೆ. ಇಡೀ ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳ ಅಂತಂದ್ರೆ ಬಹಳ ಬುದ್ಧಿವಂತರ ನಾಡು. ರವೀಂದ್ರನಾಥ್ ಟ್ಯಾಗೋರ್ ಹುಟ್ಟಿದಂತಹ ನಾಡದು. ಅಲ್ಲಿ ಬಹಳ ದೊಡ್ಡ ಕಾದಂಬರಿಕಾರರು, ಚಲನಚಿತ್ರ ಸಿನಿಮಾದವ್ರು ಮೊದಲು ಸತ್ಯಜಿತ್ ರೇ ಬಂದಂತಹ ನಾಡದು. ಈಸ್ಟ್ ಇಂಡಿಯಾ ಕಂಪನಿ ಮೊದಲು ಬಂದು ಕಾಲಿಟ್ಟು ಆ ಜನವನ್ನು ನೋಡಿ ಇಂಥ ಜನಗಳಿದಾರಲ್ಲಪ್ಪ ಇಷ್ಟು ಬುದ್ಧಿವಂತರು ಅಂತ ಬಾಯಿ ಮೇಲೆ ಬೆರಳು ಇಟ್ಕೊಂಡಿದ್ದ ಜಾಗ ಪಶ್ಚಿಮ ಬಂಗಾಳ ಅಂತ. ಪಶ್ಚಿಮ ಬಂಗಾಳವನ್ನು TMC ಏನೋ ಉದ್ಧಾರ ಮಾಡ್ತಾ ಗೊತ್ತಿಲ್ಲ. ಆದರೆ BJP ಏನು ಮಾಡಕ್ಕೆ ಹೊರಟಿದೆ ಅನ್ನೋ ಚಿತ್ರಣ ನಮಗೆ ಇಲ್ಲಿ ಸಿಗ್ತಾ ಇದೆ. ಮಹುವಾ ಮೊಹಿತ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಆ ರಕ್ಷಣೆಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.